ಮೊದಲಿಗೆ ಶ್ರವಣ್ ಒಂದು ಸಣ್ಣ ಸದ್ದಾದ್ರೂ ಏನಾಯ್ತು ಅಂತ ಎಚ್ಚರ ಮಾಡ್ಕೊಂಡು ನೋಡ್ತಾ ಇದ್ಲು ನಮ್ಮಕ್ಕ. ಆದರೆ ಈಗ ನಾವೆಲ್ಲ ಅವಳ ಸುತ್ತ ನಿಂತ್ಕೊಂಡು ಕಿರ್ಚ್ಕೊಂಡ್ರು ಅವಳಿಗೇನು ಗೊತ್ತಾಗ್ತಿಲ್ಲ ಭೂಮಿ. ಅಕ್ಕನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ತುಂಬ ಸಂಕಟ ಆಗ್ತಾ ಇದೆ. ದೊಡ್ಡ ಸಾಹೇಬ್ರೆ, ನೀವು ಧೈರ್ಯ ಕಳ್ಕೋಬೇಡಿ. ಅತ್ತೆ ಆದಷ್ಟು ಬೇಗ ಹುಷಾರಾಗ್ತಾರೆ, ಮುಂಚೆ ಥರನೇ ಆಗ್ತಾರೆ. ಈ ಧೈರ್ಯದ ಮಾತನ್ನೇ ಭೂಮಿ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇರೋದು. ಅದರಲ್ಲೂ ನನ್ನ ಶಾರದಾ ಅಂತೂ ನಿನ್ನೆ ರಾತ್ರಿಯಿಂದ ಊಟನೂ ಮಾಡಿಲ್ಲ, ನೀರು ಕುಡ್ದಿಲ್ಲ. ಅವಳಷ್ಟಕ್ಕವಳೇ ಏನೇನೋ ಹೇಳ್ಕೊತ ಇದ್ದಾಳೆ. ಹೀಗೆ ಆದರೆ ಕಷ್ಟ ಆಗುತ್ತೆ ಭೂಮಿ. ನೀನು ಮನೆಗೆ ಬಂದು ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಅವಳಿಗೆ ಒಂದು ತುತ್ತು ತಿನ್ನಿಸು ಭೂಮಿ. ನೀನು ರೆಡಿಯಾಗಿರಮ್ಮ, ನಾನೇ ಕಾರ್ ತೊಗೊಂಡು ಬರ್ತೀನಿ. ನನ್ನ ಜೊತೆನೇ ಬಂದುಬಿಡು ಮನೆಗೆ. ದೊಡ್ಡ ಸಾಹೇಬ್ರೆ, ವಿಡಿಯೋ ಕಾಲ್ ಮಾಡಿಕೊಡಿ. ನಾನು ಶಾರದಮ್ಮನ ಹತ್ತಿರ ಮಾತಾಡಿ ಅವರು ತಿನ್ನೋ ಹಾಗೆ ನಾನು ಮಾಡ್ತೀನಿ. ಏನು, ವಿಡಿಯೋ ಕಾಲ್ ಮಾಡಿ ನನಗೆ ದೊಡ್ಡ ಉಪಕಾರ ಮಾಡ್ತಿದೀಯಾ ನೀನು? ನನ್ನ ಮಗಳು ಮನೆಯಲ್ಲಿ ಇಲ್ವಲ್ಲ, ಅವಳ ಸಂಸಾರದ ಗತಿ ಏನು ಅಂತ ನಾನಿಲ್ಲಿ ಯೋಚನೆ ಮಾಡ್ತಾ ಇದ್ದರೆ ದೊಡ್ಡದಾಗಿ ಏನೋ ವಿಡಿಯೋ ಕಾಲ್ ಮಾಡ್ತಾಳಂತೆ. ವಿಡಿಯೋ ಕಾಲ್ ನೋಡು, ನನಗೆ ಈ ವಿಡಿಯೋ ಕಾಲ್ ಎಲ್ಲ ಬೇಡ. ರೆಡಿ ಇರು, ನಾನು ಬಂದು ಕರ್ಕೊಂಡು ಬರ್ತೀನಿ. ಇಲ್ವಾ, ನೀನು ಬರಲೇಬೇಡ. ಶಾರದಾ ಬೇಕಾದರೆ ಉಪವಾಸನೇ ಇರಲಿ. ಏನೂ ತಿನ್ನದೆ ತಲೆ ಸುತ್ತಿ ಕೆಳಗೆ ಬಿದ್ದರೆ ಅಕ್ಕನ ಬೆಡ್ ಪಕ್ಕ ಇವಳನ್ನು ಕರ್ಕೊಂಡು ಹೋಗಿ ಮಲಗಿಸ್ಬಿಡ್ತೀವಿ. ದೊಡ್ಡ ಸಾಹೇಬ್ರೆ, ಆಗ ಲಕ್ಷ್ಮಕ್ಕ, ಭೂಮಿ, ಶಾರದಮ್ಮನ ಹೆಸರು ಹೇಳಿ ನಿನ್ನನ್ನು ಮನೆಗೆ ಕರೀತಾ ಇದ್ದಾರಾ? ಯಾಮಾರಿ ಏನಾದರೂ ಹೋಗ್ಬಿಟ್ಟಿಯಾ? ಈಗಾಗಿರೋ ಅವಮಾನನೇ ಸಾಕು ನಿನಗೆ. ಮತ್ತೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬರಬೇಡ. ತೀರಾ ಅಷ್ಟೊಂದು ನಾಚಿಕೆ ಕೆಟ್ಟವರು ಅಲ್ಲ ಭೂಮಿ ನಾವು. ನಿನ್ನ ಗಂಡನಿಗೆ ನಿನ್ನ ಬಗ್ಗೆ ಯೋಚನೆ ಇಲ್ಲದೆ ಇದ್ದಾಗ ಅವರ ಮನೆ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡಬೇಕು? ಮರ್ತ್ಬಿಡು ಭೂಮಿ. ಆಗ ಅಂಜು, ಮಾಮ್, ಈ ಮುದುಕಿ ರೂಮ್ಗೆ ನನ್ನನ್ನು ಏನಕ್ಕೆ ಕರ್ಕೊಂಡು ಬಂದಿದೀಯಾ? ಆಗ ದೇವಯಾನಿ, ಅಲ್ಲಿ ನೋಡು ಮಾಮ್, ಇದೇನು ಮಾಮ್ ಇದು? ಈ ಚಿಕ್ಕ ಮಕ್ಕಳು ಮ್ಯೂಸಿಕಲ್ ಚೇರ್ ಗೆದ್ದಾದ್ಮೇಲೆ ಖುಷಿ ಪಡ್ತಾರಲ್ಲ, ಆ ಥರ ಖುಷಿ ಪಡ್ತಾ ಇದೀಯಾ? ಇದು ಸಾಧಾರಣವಾದ ಚೇರ್ ಅಲ್ಲ ಬೇಬಿ. ಈ ದೇವರ ಸನ್ನಿಧಿ ಅನ್ನೋ ಮನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿ, ಅಧಿಕಾರ, ಅಂತಸ್ತನ್ನ ತೀರ್ಮಾನ ಮಾಡುವಂಥ ವ್ಯಕ್ತಿ ಕುತ್ಕೊಳ್ಳುವಂಥ ಸ್ಪೆಷಲ್ ಚೇರ್. ಅಂದರೆ ವಾರಸುದಾರರು ಕೂರೋ ಅಂಥ ಚೇರ್ ಇದು. ಎಸ್, ಆ ಮುದುಕಿ ಹೋದ್ಮೇಲೆ ಈ ಮನೆಗೆ ನಿಜವಾದ ವಾರಸುದಾರಳು ಆ ಶ್ರವಣ್ ಮಗಳು ಭೂಮಿ. ಕಮಾನ್ ಬೇಬಿ, ಡೋಂಟ್ ಬಿ ಸ್ಯಾಡ್. ಸತ್ಯ ಯಾರಿಗೂ ಗೊತ್ತಿಲ್ಲ ಅಂದ್ರು ಅದೇ ತಾನೇ ಫ್ಯಾಕ್ಟ್. ಅವಳು ಇಲ್ಲ ಅಂದಮೇಲೆ ನೆಕ್ಸ್ಟ್ ಬರೋ ಚಾನ್ಸ್ ಯಾರಿಗೆ ಹೇಳು? ನಮ್ಮದೇ. ಎಸ್, ಅತ್ತೆ ಹೋದ್ಮೇಲೆ ಅಡುಗೆ ಮನೆ ಕೈಗೆ ಬಂತು ಅಂತ ಕಾಯ್ತಾ ಇರೋ ಸೊಸೆ ಹಾಗೆ ನಾನು ಕಾಯ್ತಾ ಇದ್ದೀನಿ. ಮುದುಕಿ ಯಾವಾಗ ಗೊಟಕ್ ಅಂತಾಳೆ ಅಂತ. ಆ ಮುದುಕಿ ಹರೋಹರ ಅಂದ್ಲು ಅಂತ ಇಟ್ಕೋ. ಆಮೇಲೆ ಇಡೀ ದೇವರ ಸನ್ನಿಧಿ ಈ ದೇವಯಾನಿ ಆಜ್ಞೆ ಪ್ರಕಾರನೇ ನಡೆಯೋದು. ಓಹೋ, ಬಾಹುಬಲಿಯಲ್ಲಿ ಬರೋ ಶಿವಗಾಮಿ ತರನಾ? ಯು ಆರ್ ರೈಟ್ ಬೇಬಿ. ಆಗ ಅಜ್ಜಿ, ಏನು ತಾಯಿ ಮಗಳು ಇಬ್ಬರು ನನ್ನ ರೂಮಲ್ಲಿ ಏನು ಮಾಡ್ತಾ ಇದ್ದೀರಾ? ಆಗ ದೇವಯಾನಿ, ಏನೂ ಇಲ್ಲ ಅತ್ತೆ, ಸಂಗೀತ ಕೋಮಾಗೆ ಹೋದಾಗಿಂದ ನೀವು ಒಂದೇ ಸಮನೆ ದುಃಖಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮನ್ನು ನೋಡಿ ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹೋಗೋಣ ಅಂತ ಬಂದ್ವಿ. ನನಗೆ ಒಂದು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ ಪ್ಲೀಸ್. ಅತ್ತೆ, ನನಗೆ ಅರ್ಥ ಆಗುತ್ತೆ. ಜಾಸ್ತಿ ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸುಧಾರಿಸ್ಕೊತೀರಿ. ನಾನು ಆಮೇಲೆ ಬರ್ತೀನಿ. ಅಂಜು, ಬಾಪುಟ್ಟಿ. ಆಗ ಅಶ್ವಿನಿ, ಆ ಚೇರಲ್ಲಿ ಕೂರೋದು ನೀನಲ್ಲ ದೇವಯಾನಿ, ಈ ರಾಣ ಮಗಳು ಅಶ್ವಿನಿ ರಾಣ. ಆಗ ಅಜಿತ್, ಅಮ್ಮ, ನಾನು ಕನಸಲ್ಲಿ ಅಮ್ಮ ಅಂತ ಕೂಗಿದ್ರು ಅಜಿತಾ ಅಂತ ಓಡ್ ಬರ್ತಿದ್ದೆಲ್ಲಮ್ಮ. ಈಗ ನಿನ್ನ ಎದುರುಗಡೆ ನಿಂತ್ಕೊಂಡು ಗೋಗರಿತಾ ಇದ್ದೀನಿ. ಒಂದೇ ಒಂದ್ಸಲಿ ಕಣ್ ತೆಗೆದು ಅಜಿತಾ ಅಂತ ಕೂಗಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಈ ಪಾಪಿನ ನೋಡೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಮ್ಮ, ಪ್ಲೀಸ್ ಎದ್ದೇಳಮ್ಮ. ಎಷ್ಟೋ ವರ್ಷಗಳಿಂದ ಬೇರೆ ಊರಲ್ಲಿ ಡ್ಯೂಟಿ ಮಾಡ್ತಿದ್ದವನು ಮಂಡ್ಯಗೆ ಟ್ರಾನ್ಸ್ಫರ್ ಹಾಕ್ಸ್ಕೊಂಡು ಬಂದಿದ್ದೆ ನಿನಗೋಸ್ಕರ ಅಮ್ಮ. ಯಾವಾಗಲೂ ನಾನು ನಿಮ್ಮ ಜೊತೆ ನೀವು ಮಾಡಿಕೊಡೋ ಊಟ ಮಾಡಬಹುದು, ನಿಮ್ಮ ಕೈ ತುತ್ತು ತಿನ್ಬೋದು ಅಂತ ಅಮ್ಮ. ನೀನು ನನ್ನ ಸ್ಕೂಲ್ಗೆ ಬಿಟ್ಟು ಹೋದ್ಮೇಲೆ ನಮ್ಮ ಟೀಚರ್ ಅಳ್ತಾ ಇದ್ದಾಗ ಏನು ಬೇಕು ಅಂತ ಕೇಳಿದರೆ ನನಗೆ ಅಮ್ಮ ಬೇಕು ಮಿಸ್ ಅಂತ ಇದ್ದೆ ಅಮ್ಮ. ಪ್ಲೀಸ್ ಅಮ್ಮ, ನಿನ್ನ ನೆರಳು ಇಲ್ಲ ಅಂತ ಹೇಳಿದರೆ ನನಗೆ ನನ್ನ ಪ್ರಪಂಚನೇ ನಿಂತು ಹೋಗುತ್ತೆ ಅಮ್ಮ. ನನಗೆ ನಿನ್ನ ಈ ಥರ ನೋಡೋದಕ್ಕೆ ಆಗ್ತಾ ಇಲ್ಲ ಅಮ್ಮ. ದಯವಿಟ್ಟು ಎದ್ದೇಳಮ್ಮ. ಅಮ್ಮ, ಒಂದ್ಸಲಿ ಕಣ್ಬಿಟ್ಟು ಅಜಿತಾ ಅಂತ ಕೂಗ್ಬಿಡು ಅಮ್ಮ. ನನಗೆ ಸಖತ್ ಧೈರ್ಯ ಬರುತ್ತೆ ಅಮ್ಮ. ಇಡೀ ಪ್ರಪಂಚನೇ ಗೆದ್ಬಿಡ್ತೀನಿ ಅಮ್ಮ. ಪ್ಲೀಸ್ ಎದ್ದೇಳಮ್ಮ. ಅಜಿತಾ ಅಂತ ಒಂದೇ ಒಂದ್ಸಲಿ ಕೂಗು ಅಮ್ಮ. ಇವತ್ತು ನಿನ್ನ ಪರಿಸ್ಥಿತಿ ನಾನೇ ಕಾರಣ ಆಗ್ಬಿಟ್ಟೆ ಅಮ್ಮ. ನಿಂದು ಅಮ್ಮ ತಪ್ಪು, ಎಲ್ಲ ನಿನ್ನಿಂದಾನೇ ಆಗಿದ್ದು. ನನಗೆ ಅಂಜನಾನ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ ಅಮ್ಮ. ನಿನ್ನ ಕಾಲಿಗೆ ಬಂದು ಬಿದ್ದೆ ಅಮ್ಮ. ನನಗೆ ಅಂಜನಾನ ಮದುವೆ ಆಗಬೇಕು ಅಂತ ಇಲ್ಲ. ನಾನು ಸಾಹಿತ್ಯನ ಕಳ್ಕೊಂಡು ತುಂಬ ನೋವಲ್ಲಿ ಇದ್ದೀನಿ. ನನಗೆ ಯಾವುದೇ ಥರ ಹೆಣ್ಣು ಹುಡುಗಿನೂ ಲೈಫಲ್ಲಿ ಬೇಡ, ನನಗೆ ಮದುವೆನೇ ಬೇಡ. ಆದರೆ ನೀನೇನು ಮಾಡಿದೆ ಅಮ್ಮ? ದೇವರ ಸನ್ನಿಧಿಗೋಸ್ಕರ, ಅಜ್ಜಿಗೋಸ್ಕರ, ನಮ್ಮ ಮನೆತನಕ್ಕೋಸ್ಕರ ಈ ಮದುವೆ ಆಗಿಬಿಡು. ಎಲ್ಲರ ಸಂತೋಷ ನಿನ್ನ ಕೈಯಲ್ಲಿ ಇದೆ ಅಂತ ನನಗೆ ಹೇಳಿದೆ.
ಆದರೆ ನನಗೆ ಇಷ್ಟ ಇರಲಿಲ್ಲ ಅಮ್ಮ. ಅದಕ್ಕೆ ನಾನು ಹೋಗ್ಬಿಟ್ಟು ಕಾಂಟ್ರಾಕ್ಟ್ ಮದುವೆ ಆದೆ. ಆಗಲೇ ಭೂಮಿ ನನ್ನ ಲೈಫಲ್ಲಿ ಬಂದಿದ್ದು. ನಾನು ಅವಳನ್ನು ಮನೆಗೆ ಕಾಲಿಡೋಕೆ ಬಿಟ್ಟಿದ್ದು. ಅವಳನ್ನು ಕರ್ಕೊಂಡು ಬಂದು ನಿಮ್ಮ ಸೊಸೆ ಅಂತ ನಾನು ನಿಮಗೆ ಪರಿಚಯ ಮಾಡಿಸಿದ್ದು. ಅದು ನನ್ನ ದೊಡ್ಡ ತಪ್ಪಮ್ಮ, ನನ್ನ ದೊಡ್ಡ ತಪ್ಪು. ಅದು ಮಾಡಬಾರ್ದಾಗಿತ್ತು ನನ್ನ ಲೈಫಲ್ಲಿ ನಾನು ಅದನ್ನು. ಆದರೆ ನನಗೆ ಅದನ್ನು ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ ಅಮ್ಮ. ಈ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋಕೆ ಅಮ್ಮ ಒಂದೇ ಒಂದ್ಸಲಿ ಎದ್ಬಿಡಮ್ಮ. ಎದ್ಬಿಟ್ಟು ಅಜಿತಾ ಅಂತ ಒಂದ್ಸಲಿ ಕೂಗ್ಬಿಡಮ್ಮ. ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡಿಕೊಂಡು ನಿನ್ನ ಪಕ್ಕದಲ್ಲಿ ಇದ್ಬಿಡ್ತೀನಿ ಅಮ್ಮ. ಪ್ಲೀಸ್ ಅಮ್ಮ, ಒಂದೇ ಒಂದ್ಸಲಿ ಅಜಿತಾ ಅಂತ ಕೂಗಮ್ಮ. ಇದೆಲ್ಲದರಿಂದ ನಾನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಾನು ನಿನ್ನ ಬಲಿಪಶು ಮಾಡಿಬಿಟ್ಟೆ ಅಮ್ಮ. ಎಲ್ಲ ತಪ್ಪು ನಂದೇ ಅಮ್ಮ. ನೀನೇನು ಹೇಳ್ತೀಯೋ ಅದನ್ನು ಕೇಳ್ತೀನಿ. ನೀನು ಯಾರಿಗೆ ತಾಳಿ ಕಟ್ಟು ಅಂದರೆ ಅವರಿಗೆ ತಾಳಿ ಕಟ್ತೀನಿ ಅಮ್ಮ. ನಿನ್ನ ಕಾಲು ಹತ್ರ ಬಿದ್ದು ಜೀವನ ನಡೆಸ್ಬಿಡ್ತೀನಿ ಅಮ್ಮ. ಒಂದೇ ಒಂದ್ಸಲಿ ಕಣ್ಬಿಟ್ಟು ಅಜಿತಾ ಅಂತ ಕರೆದ್ಬಿಡಮ್ಮ. ಯಾಕೋ ಎದೆಯೆಲ್ಲ ಒಂಥರ ಭಾರ ಆಗ್ತಿದೆ ಅಮ್ಮ. ಒಂದೇ ಒಂದ್ಸಲಿ ಅಜಿತಾ ಅಂತ ನನ್ನ ತಲೆ ಸವರಿ ಬಿಡಮ್ಮ. ಅಮ್ಮ ಪ್ಲೀಸ್ ಎದ್ದೇಳಮ್ಮ. ಆಗ ನಚ್ಚಿ, ಅಮ್ಮ ನಾನು ನಚ್ಚಿ ಬಂದಿದ್ದೀನಿ ನೋಡಮ್ಮ. ಹೇಳಮ್ಮ, ಏನಾಯಿತು ಅಮ್ಮನಿಗೆ? ಈ ಥರ ಮಲ್ಕೊಂಡಿದ್ದಾರೆ. ಏನಾಯಿತು ಅಮ್ಮನಿಗೆ? ಅಕ್ಕ ಏನಾಯ್ತೆ? ಅಮ್ಮ ಕೋಮಾಗೆ ಹೋಗಿದ್ದಾರೆ ನಚ್ಚಿ. ಅಮ್ಮ ಕೋಮಾಗೆ ಹೋಗುವಂಥ ಸಿಚುವೇಶನ್ ಏನಾಯ್ತು? ಡಾಕ್ಟರ್, ಐ ಆಮ್ ಡಾಕ್ಟರ್ ನಚಿಕೇತ್. ಅಮ್ಮನ ಕಂಡೀಷನ್ ಹೇಗಿದೆ ಇವಾಗ? ಆಗ ಡಾಕ್ಟರ್, ನಮ್ಮ ಟ್ರೀಟ್ಮೆಂಟ್ಗೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಗ ಅಪೇಕ್ಷಾ, ಹಾಗಂದರೆ ಏನು ಡಾಕ್ಟರ್? ಅಂದರೆ ನಮ್ಮಮ್ಮ ಕೊನೆವರೆಗೂ ಕೋಮಾದಲ್ಲೇ ಇರಬೇಕಾ? ಆಗ ನಚ್ಚಿ, ಯಾಕೆ ಹಾಗೆ ಅನ್ಕೊತೀಯಾ? ಕೋಮಾದಲ್ಲಿ ಇರೋ ಎಷ್ಟೊಂದು ಜನ ನಾರ್ಮಲ್ ಕಂಡೀಷನ್ಗೆ ಬರ್ತಾರೆ. ನನಗೆ ನಂಬಿಕೆ ಇದೆ ಅಮ್ಮ ನಾರ್ಮಲ್ ಆಗ್ತಾರೆ. ಆಗ ಡಾಕ್ಟರ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸೂನ್, ಡೋಂಟ್ ವೆರಿ. ಎಕ್ಸ್ಕ್ಯೂಸ್ ಮೀ. ಆಗ ಅಜಿತ್, ಹಲೋ ಅಜ್ಜಿ. ಅಜಿತಾ, ಹೇಗಿದ್ದಾಳಪ್ಪ ಸಂಗೀತ? ಹಾಂ ಅಜ್ಜಿ, ನಿನ್ನೆಗಿಂತ ಇಂಪ್ರೂವ್ಮೆಂಟ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಹೌದಾ? ಹೌದು ಅಜ್ಜಿ, ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತಾನೂ ಹೇಳ್ತಿದ್ರು. ನಿನ್ನ ಬಾಯಿ ಹರಕೆ ನಿಜ ಆಗಲಿ ಅಪ್ಪ. ಆ ದೇವರು ನನ್ನ ಮಗಳ ಮೇಲೆ ಕೃಪಾ ಕಟಾಕ್ಷ ತೋರಿಸ್ಲಿ ಅಜಿತಾ. ಸಂಗೀತ ಬಗ್ಗೆ ನಾನು ಗುರುಗಳ ಹತ್ರ ಮಾತಾಡಿದೆ. ಹೌದಾ? ಗುರುಗಳು ಏನಂದ್ರು ಅಜ್ಜಿ? ಅವರು ಒಂದು ವ್ರತ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ನೀನೇ ಮಾಡಬೇಕು. ಸ್ವಲ್ಪ ಕಷ್ಟದ ವ್ರತ. ಅಮ್ಮನಿಗೋಸ್ಕರ ನಾನು ಪ್ರಾಣ ಕೊಡುವುದಕ್ಕೂ ಸಿದ್ಧ ಅಜ್ಜಿ. ಅದೆಷ್ಟೇ ಕಷ್ಟದ ವ್ರತ ಆದರೂ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಬಿಡ್ತು ಅನ್ನು ಮೊದಲೇ ನನ್ನ ಮಗಳ ವಿಷಯದಲ್ಲಿ ನಾನು ಅಳ್ತಾ ಇದ್ದೀನಿ. ನೀನು ಹೀಗೆಲ್ಲ ಮಾತಾಡಿದರೆ ನನಗೆ ತುಂಬ ಕಷ್ಟ ಆಗುತ್ತೆ. ವ್ರತ ಸ್ವಲ್ಪ ಕಠಿಣ ಅಷ್ಟೇ. ಅದು ಎಂಥದ್ದೇ ಆದರೂ ನಾನು ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಜ್ಜಿ. ಯಾವಾಗ ಅಂತ ಮಾತ್ರ ಹೇಳಿ. ಆಯಿತು, ನಾನು ಗುರುಗಳ ಜೊತೆ ಮಾತಾಡಿ ತಿಳಿಸ್ತೀನಿ. ನನ್ನ ಮಗಳು ಹುಷಾರಾಗ್ತಾಳಲ್ಲ ಅಜಿತ್? ಖಂಡಿತ ಅಜ್ಜಿ, ಅವ್ರಿಗೇನೂ ಆಗಲ್ಲ. ಅಮ್ಮ ಆದಷ್ಟು ಬೇಗ ಮನೆಗೆ ಬರ್ತಾರೆ. ಡಾಕ್ಟರ್ ಇದ್ದಾರೆ, ಅವ್ರ ಜೊತೆ ನಾನಿದ್ದೀನಿ. ಅವ್ರಿಗೇನೂ ಆಗೋದಕ್ಕೆ ಬಿಡಲ್ಲ ನಾನು. ಆಗ ಅಜ್ಜಿ, ಅಳಿಯಂದ್ರೆ ಗುರುಗಳು ಹೇಳಿದ ವ್ರತ ಅಜಿತ್ ಮಾಡಿದರೆ ಎಲ್ಲ ಸರಿ ಹೋಗುತ್ತಂತೆ. ಸಂಗೀತ ಸರಿ ಹೋಗ್ತಾಳಪ್ಪ, ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಇರಿ. ಶ್ರವಣ್, ಚಿಂತೆ ಮಾಡಬೇಡ ಕಂದ, ನಿಮ್ಮಕ್ಕ ಆದಷ್ಟು ಬೇಗ ಮನೆಗೆ ಬರ್ತಾಳಪ್ಪ. ಆಗ ದೇವಯಾನಿ, ಯಾಕಪ್ಪಾವ ಏನು ಮಾತಾಡ್ತಿಲ್ಲ? ಗುರುಗಳ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ ದೇವಯಾನಿ, ಅದರಲ್ಲೂ ನಮ್ಮ ನಚ್ಚಿ ವಾಪಸ್ ಬಂದ ಅಂತ ಅಜಿತ್ ಫೋನ್ ಮಾಡಿ ಹೇಳಿದ ಮೇಲೆ ಅಕ್ಕ ಬೇಗ ಚೇತರಿಸ್ಕೊಳ್ತಾಳೆ ಅನ್ನೋ ನಂಬಿಕೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಆಗ ಪಲ್ಲವಿ, ಮತ್ತ್ಯಾಕಣ್ಣ ಇನ್ನೂ ಭಯದಲ್ಲೇ ಇದ್ದೀರಾ ನೀವು? ಆಗ ಶ್ರವಣ್, ಅಜಿತ್ ಭೂಮಿನ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಿದೆ ನನಗೆ. ಅಜಿತ್ ಹೇಗೆ ಭೂಮಿನ ಬೈದು ಹಾಸ್ಪಿಟಲಿಂದ ಆಚೆ ಕಳಿಸಿದ ಅಂತ ನೀವೇ ನೋಡಿದ್ರಲ್ಲ. ಆಗ ರಾಮ್, ಅವರಿಬ್ಬರ ನಡುವೆ ಅಂಥದ್ದು ಏನಾಯಿತು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಶ್ರವಣ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಲಕ್ಷ್ಮಕ್ಕ, ಭೂಮಿ ನಿಂತ್ಕೋ. ಭೂಮಿ, ಏನಂದೆ ನೀನು? ಊರು ಬಿಟ್ಟು ಹೋಗ್ತಾ ಇದೀಯಾ? ನಮ್ಮತ್ತೆ ಆಸ್ಪತ್ರೆಯಲ್ಲಿ ಕೋಮಾಗೆ ಹೋಗಿದ್ದಾರೆ. ಅವರ ಕೈ ಹಿಡಿದು, ಅತ್ತೆ ನಿಮಗೆ ಏನೂ ಆಗಲ್ಲ, ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಅಂತ ಧೈರ್ಯ ಹೇಳಬೇಕು ಅನಿಸುತ್ತೆ. ಶಾರದಮ್ಮ, ನಾನು ಇಲ್ಲ ಅಂದರೆ ಒಂದು ತುತ್ತು ಸಹ ತಿನ್ನಲ್ಲ. ಓಡಿ ಹೋಗಿ ಅವರಿಗೆ ಊಟ ಮಾಡಿಸಿ ಅವರ ಆರೈಕೆ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಅದೆಲ್ಲ ಆಗುತ್ತಾ ಅಕ್ಕ? ನನ್ನ ಕೈಯಲ್ಲಿ ಒಪ್ಪಂದದ ಮದುವೆಯಾಗಿ ಆ ಮನೆಗೆ ಹೋಗಿರೋ ಬಾಡಿಗೆ ಸೊಸೆ ನಾನು ಯಾರಿಗೂ ಬೇಡದೇ ಇರೋಳು. ಆಗ ಶ್ರವಣ್, ನಮಗೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.